ಎಷ್ಟು ಎಣ್ಣೆ ಹೊಡೆದ್ರು ಅವನವನು ಹುಳನ ಸಾಯ್ಬಾರ್ದವಲ್ಲ. ಏನು ಮಾಡ್ಬೇಕು ಅದಕ್ಕೆ? ನಂದು ಸಾಕಾಗಿ ಹೋಗಿತ್ತಪ್ಪ. ಅವನವನು ಎಷ್ಟಂತ ತಂದು ಹೊಡಿತೀರಿ ಎಣ್ಣಿನ? ಹಾಡ ಹತ್ತಾಗ ಇದ್ದಿದ್ದು ರೊಕ್ಕನ ಈ ಗೊಂಜಾಳಕ್ಕೆ ಎಣ್ಣೆ ಹೊಡ್ಯಾಕ ಅವನವನು ಕರಮನ ಹಾಡ. ಎಷ್ಟರ ಹೊಡಿಬೇಕು ಎಣ್ಣೆ ಏನ್ತಾನ? ನನಗಂತೂ ರಗಡ್ ಬಗಡಾಗಿತ್ತಪ್ಪ. ಜಲಮನ ಬೇಕು ಎಣ್ಣೆ ಹೊಡೆದು ಯಾರಿಗಂತ ಮಾಡಿರಿ ನೀವು? ನನಗೆಲ್ಲ ಗೊಂಜಾಳಕ್ಕೆ ಎಣ್ಣೆ ಹೊಡ್ಯಾಕೆ ಬಂದೀನಿ, ಅದಕ್ಕೆ ಎಣ್ಣೆ ಹೊಡೆದು ಬೇಸರ ಆಗೈತೆ ಹಂಗೆ. ಅವನವನು ಹಾಡ ಹತ್ತಾಗ ಮಾನ್ಯರ 3 ಸಲ ಹೊಡೆದ ಎಣ್ಣೆ. ಮತ್ತು ಇವತ್ತು ಬರೀ ದುಡಿಯೋದು ಎಣ್ಣೆ ಹೊಡೆಯೋದು, ದುಡಿಯೋದು ಎಣ್ಣೆ ಹೊಡೆಯೋದು. ಪೀಕರ ಸರಿಯಾಗಿ ಬರ್ತಾವನು ಅದು ಇಲ್ಲ. ಸರಿಯಾಗಿ ಬಂದ್ರೆ ರೇಟ್ ಇರಲ್ಲ, ರೇಟ್ ಬಂದ್ರೆ ಪೀಕ್ ಬರೋಲ್ಲ, ಪೀಕ್ ಬಂದ್ರೆ ಮಳೆನೇ ಬರೋಲ್ಲ, ಮಳೆನೇ ಕೈ ಕೊಡ್ತದೆ. ಈ ವರ್ಷ ನೋಡ್ರಿ ಫುಲ್ ಅವನವನು ಎಲ್ಲರೂ ಬಿತ್ತಿಗೆವು ಮಳೆ ಹೋಗೈತಿ. ಏನು ಮಾಡ್ಬೇಕಂತ ಅವನವನ ಕರ್ಮನ ಹಾಡ. ಬ್ಯಾರಲ್ ತುಂಬಿಟ್ಟವ್ರಿ ಅವನವನು ಹಾಡ. ಒಂದು 4ಕ್ಕೆ ಬಂದು ಅವನವನು ಕರೆಂಟ್ನವನು ಹಡಿಸಿ ಮಗ 4ಕ್ಕೆ ಹಾಕ್ತಾನೆ ಅಂದಾನ, 4ಕ್ಕೆ ಹಾಕ್ತಾನೆ ಅಂದಾನ. 4ಕ್ಕೆ ಎದ್ದು ಬಂದಾನೆ ಅವನವನು, ಕರೆಕ್ಟ್ 4ಕ್ಕೆ ಎದ್ದು ಬಂದ. ಅವನು ಹಾಡ ಹತ್ತ ಗೊಂಜಾಳ ನೋಡ್ರಿ. ಇದ್ರೆ ಈ ನೋಡ್ರಿ ಹಿಂಗೈತಿ ಗೊಂಜಾಳ. ಇದಕ್ಕೆ ಎಷ್ಟು ಖರ್ಚು ಮಾಡ್ಬೇಕಾಗಿತ್ತು ನಾವು ನೋಡ್ರಿ. ಅವನವನ ಖರ್ಚು ಮಾಡೋದ್ರಾಗ ಸಾಕಾಗಿ ಹೋಗಿತ್ತು ನಮ್ಮ. ಈಗ ಇಷ್ಟು ಕಲಿಸಿಟ್ಟು ನಾವು ಅವನವನ ಹಾಡ ಇಷ್ಟು ಕಲಿಸಿಟ್ಟವಿ. ಇದ್ರೆ ಏನೇನು ಹಾಕಿ ಬಂದ್ರೆ ಎರೆ ಗೊಬ್ಬರ ಹಾಕೀವಿ, ಅವನವನು ಎಲ್ಲ ಹಾಕಿ ಮಿಕ್ಸ್ ಮಾಡಿ ಎಣ್ಣೆ 13 ಥರದ 3,000 ರೂಪಾಯಿ ಎಣ್ಣೆ ಹಾಕೀವ್ರಿ. ಅವನವನು ಹಾಡ ಹೊಟ್ಟೆ ಸಂಕಟ ಬರ್ತೈತಿ. ಯಾಕಂದ್ರೆ ಗೊಂಜಾಳ ಸ್ಟ್ರಾಂಗ್ ಆಗಲಿ ಚಲೋ ಆಗಲಿ ಅಂತ ನಮ್ದು. ಆದ್ರೆ ಏನು ಮಾಡಕತ್ತಿ ಅವನವನು ಎಂಥ ಜಾತಿ ಅನ್ನೋ ಲಾಡಿಸ್ ಅಂತಂದ್ರೆ ಅವನ ಹಾಡ ಲಾಡಿಸ್ ಎಣ್ಣೆ ಹೊಡ್ಯಾಕೆ ಮುಂದೋಗ್ಬಿಟ್ಟು ಮಕ್ಕ ಅನ್ನೋದು ಭಗ್ಗುಟ್ಟು ಉರಿತು ಹೋಗತ್ತಿ. ಅವನವನು ಮುಕುಳಿ ಹೊರ್ರ ಅಂದಕೋತಿ ಅವನವನು ಹಾಡ. ಈಗ ನೋಡ್ರಿ ಇದ ಪಾಕೆಟ್ ಅವನವನು ಇದ ಪಾಕೆಟ್ ಕಳೆಯೋದು. ಇದು ಪೌಡರ್ ಐತಿರಿ. ಅವನು ಸ್ವಲ್ಪ ಮಕ್ಕಕ್ಕೆ ಬಿತ್ತು ಮಕ್ಕ ಎಂಥ ಉರಿತೈತಿ ಅಂದ್ರೆ ಅವನವನ ಹಾಡ. ಹುಟ್ಟಿದ್ದು ಬೆಳೆದಿದ್ದು ಎಲ್ಲ ಕೂಡ ಎಲ್ಲ ಜಾಸ್ತಿ. ಈಗ ನೋಡ್ರಿ ಅದು ಈಗ ಎಣ್ಣೆ ಇಷ್ಟು ಖರ್ಚು ಮಾಡಿ ಹೊಡೆದ್ರೆ ನೋಡೋಣ ಈ ವರ್ಷ ಏಟು ಬರ್ತೈತಿ ಅವ್ನು ನೋಡೋಣ. ಒಂದು ಕೈ ಅವನವನ ಹಾಡ. ನಮಗೂ ರಗಡ್ ಬಗಡಾಗೈತಿ ಅವನವನ ಕರ್ಮನ ಹಾಡ. ಗೊಂಜಾಳದಾಗ ಎಣ್ಣೆ ಹೊಡ್ಯಾಕ ಕುಂತಾನ್ರಿ ನಮ್ಮ ಮುಂದದಾನ, ನಾ ಹಿಂದೆ ವಿಡಿಯೋ ಮಾಡಕ್ಕೆ ಕುಂತಾನೆ. ಅವನು ಏನ್ರಿ ಯಾಕಲ್ಲಿ ಅಂತಂದು ಒಂದು ವಿಡಿಯೋ ಇರಂಗಿರಲಿ ಅವನ ಹಾಡ ಅಂತಂದು ತಲೆ ಕೆಟ್ಟು ಮಾಡಕ್ಕೆ ಕುಂತಾನೆ. ನೋಡೋಣ ಏನಾಕೈತೆ. ಈ ಕಡೆ ಹಸಿಕಾಯಿ ಕಬ್ಬಿನ ಹೊಲ ಐತಿ, ಆ ಕಡೆ ಈ ಕಡೆ ಹಸಿಕಾಯಿ ಹಚ್ಚೀವಿ. 2 ಎಕರೆ. ಅದು ರೇಟ್ ಇಲ್ಲ ಏನಿಲ್ಲ. ಕಾಯಿ ನೋಡಿದ್ರೆ ಓಸು ಕೆಂಪಗಾವಂತಾವು. ಅವನವನ ಹಾಡ ಹತ್ತಾಗ ತೆಂಗಿನ ಗಿಡ ನೋಡ್ರಿ ಹೂವು ಈಗ 3 ವರ್ಷದ ಹೂವು ಹಂಗಾಗ್ಯಾವ, ಪಾಡಾಗ್ಯಾವ, ಮಸ್ತ್ ಆಗ್ಯಾವ. ಅವನ ಹಾಡ ಹತ್ತಾಗ